ಪರಮೇಶ್ವರ್ ಅವರು ಅಂಬೇಡ್ಕರ್ ಜಯಂತಿನಲ್ಲಿ ನಾವು ಈ ವಾಗ್ದಾನವನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ವು. ಇದುವರೆಗೂ ಇದ್ರ ಪ್ರೋಸೆಸ್ ಏನೋ ಇದನ್ನ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಏನೋ ಅಪ್ರೂವಲ್ ಎಲ್ಲ ತಗೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಪ್ರೂವಲ್ ಎಲ್ಲ ಸಿಕ್ಕಿದೆ. ಈಗ ನಿರ್ಮಿತಿ ಕೇಂದ್ರ ಅವರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮಹಾದೇವಪ್ಪನವರು ನನಗೆ ಇವಾಗ 2 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು 4 ಕೋಟಿ ಅವಶ್ಯಕತೆ ಇದೆ. ಈ ವರ್ಷ ಒಂದು 2 ಕೋಟಿ, ಮುಂದೆ ವರ್ಷ 2 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. 6 ಕೋಟಿ ವೆಚ್ಚದಲ್ಲಿ ಒಳ್ಳೆ ಬಹಳ ಅದ್ಭುತವಾಗಿರ್ತಕ್ಕಂಥ, ಯಾವಾಗಲೂ ಕೂಡ ಮೊದಲು ಹಿಂದೆ ಇತ್ತು, ಅದನ್ನು ನಾವೇ ಮಾಡಿದ್ದು. ಆದರೆ ಅದು ಸರಿಯಾದ ರೀತಿಯಲ್ಲಿ ನಾವು ಮಾಡೋಕ್ಕಾಗಲಿಲ್ಲ. ಅವಾಗ ಇದನ್ನ ಬಹಳ ಸುಸಜ್ಜಿತವಾದಂಥ ಒಂದು ಭವನವನ್ನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡಿಬೇಕು. ಯಾಕಂದರೆ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಪುಣ್ಯಾತ್ಮ ಅಂತಂದರೆ ಅಂಬೇಡ್ಕರ್ ಅವರು. ಅವರ ಕಾರ್ಯಕ್ರಮಗಳು, ಅವ್ರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು, ತಾಲೂಕಿನ ಪ್ರಮುಖವಾದಂಥ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡಿಬೇಕು. ನೋ ಕಾಂಪ್ರಮೈಸ್. ಈಗ ಗುಣಮಟ್ಟದ ಕಾಮಗಾರಿ ಅವ್ರು ಯಾಕೆ ಮಾಡಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಅವ್ರನ್ನ ಜಾಸ್ತಿ ಹಿಂಡಕ್ಕೆ ಹೋದ್ರೆ ಅವ್ರು ಗುಣಮಟ್ಟದ ಕಾಮಗಾರಿ ಕಡಿಮೆ ಮಾಡ್ತಾರೆ. ನಾವು ಅವ್ರಿಗೆ ಫ್ರೀ ಬಿಟ್ರೆ ಅವ್ರು ಒಳ್ಳೆ ಕಾಮಗಾರಿ ಮಾಡ್ಕೊಡ್ತಾರೆ. ಅದನ್ನ ಮಾಡ್ಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ. ಅವ್ರಿಗೆ ಮಾಡ್ಕೊಡ್ತಾರೆ. ಎಷ್ಟು ವರ್ಷದಲ್ಲಿ ಯಾವ ಜಾಗದಲ್ಲಿ? 1 ವರ್ಷ, 1.5 ವರ್ಷದಲ್ಲಿ ಮುಗಿಸ್ತೀವಿ. ಈಗ ಅದೇ ಅಂಬೇಡ್ಕರ್ ಭವನ ಇಲ್ಲೇ ಇದೇ ಜಾಗ. ಅಲ್ಲಿ ಮುನ್ಸಿಪಲ್ ಶಾಪ್ಸ್ ಬರ್ತದೆ, ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಬರ್ತದೆ, ಇದ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಬರ್ತದೆ. ಏನೆಲ್ಲ ವಿಶೇಷತೆ ಇದೆ ಸರ್ ಭವನದಲ್ಲಿ? ಅದು ಹೇಳಿಲ್ವಾ, ಒಂದ್ ಮದುವೆ, ಮುಂಜಿ, ಮತ್ತೊಂದು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಬಹುದು. ಕೆಳಗಡೆ ಡೈನಿಂಗ್ ಹಾಲ್ ಇರ್ತದೆ, ಮೇಲ್ಗಡೆ ಇಳ್ಕೊಳ್ಳೋಕೆ ರೂಮ್ ಇರ್ತದೆ, ಮಧ್ಯ ಒಂದು ರಿಸೆಪ್ಷನ್ ಹಾಲ್ ದೊಡ್ಡದಾಗಿ ಇರ್ತದೆ. ಎಲ್ಲ ಸುಸಜ್ಜಿತವಾದಂತಹ ಒಂದು ಸೌಲಭ್ಯವನ್ನ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗಲ್ಲ. ಅದನ್ನ ಯಾರ ಕಾಲದಲ್ಲಿ ಮಾಡಿದ್ರು ಅಂತ ನೀವು ಕೇಳ್ಬೇಕು ಸುಮ್ಮನೆ. ಆಮೇಲೆ ಅದನ್ನು ನಮ್ಮ ತಲೆ ಕಟ್ಟಬೇಡಿ. ಇಲ್ಲೇನಾರ ಹೆಚ್ಚು ಕಡಿಮೆ ಆದ್ರೆ ಕೇಳಿ ನಮ್ಮನ್ನ. ನಿರ್ಮಿತಿ ಕೇಂದ್ರದವರು ನಾನು ಹೇಳಿಲ್ವಾ, ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಹೆಂಗೆ ಯಾವ ಶಾಸಕರು ಯಾವ ತರ ಇರ್ತಾರೋ ಅದ್ರ ತರ ಮಾಡ್ತಾರೆ. ಸರ್, ವಾಣಿಜ್ಯ ಮಳಿಗೆಗಳು ಅಂಬೇಡ್ಕರ್ ಭವನಕ್ಕೆ ಸೇರಿದೆಯೋ ಹೇಗೆ? ಇಲ್ಲ. ವಾಣಿಜ್ಯ ಮಳಿಗೆ ಪುರಸಭೆ ಅವ್ರದ್ದು. ಅಂಬೇಡ್ಕರ್ ಭವನ ಬಂದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ವಾಣಿಜ್ಯ ಮಳಿಗೆ ಬಂದು ಪುರಸಭೆ ಅವ್ರಿಗೆ. ನಮ್ಗೆ ಆದಾಯನು ಬರ್ಬೇಕಲ್ಲ, ನಾವು ಮೇಂಟೈನ್ ಮಾಡ್ಬೇಕಲ್ಲ, ಆದಾಯನು ಬರ್ಬೇಕು ನಮ್ಗೆ. ಆ ದೃಷ್ಟಿಯಿಂದ ವಾಣಿಜ್ಯ ಮಳಿಗೆಗಳನ್ನ ಅಲ್ಲಿ ಕಟ್ಟಕ್ಕೆ ತೀರ್ಮಾನ ಮಾಡಿದ್ವಿ. ಟೆಂಡರ್ ಆಗಿದೆ. ಜಯರಾಮಣ್ಣವ್ರು ಯಾವತ್ತು ನಮಗೆ ಮುನ್ಸ್ ಮಾಡಿ ಪರ್ಮಿಷನ್ ಕೊಡಿಸ್ತಾರೋ ಅವ್ರು ಶುರು ಮಾಡಿ. ಬಾಬು ಜಗಜೀವನ್ ಭವನ ಅದನ್ನು ಶುರು ಮಾಡ್ತೀವಿ. ಅದು ಅಂತಿಮ ಹಂತದಲ್ಲಿದೆ. ಅದನ್ನ ಜಾಗನೂ ಆಗ್ಲೇ ತೋರಿಸಿದೀವಿ, ಅಲ್ಲಿ ಪ್ರಾರಂಭ. ಸಿದ್ದಲಿಂಗಯ್ಯನವರು, KV ಮಹಾನ್ ವ್ಯಕ್ತಿಗಳಾಗಿದ್ರು. ನಮ್ಮ ಮಣ್ಣರೇ ಒಂದು ಇಡೀ ರಾಜ್ಯಕ್ಕೆ ನೋಟೆಡ್ ಆಗಿದ್ರು. ಅವರು ಒಂದು ಅನಾವರಣ ಮಾಡ್ಕೊಂಡು ಸರ್, ಈಗ ಬಳ್ಳಾರಿಯಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇದ್ರ ಬಗ್ಗೆ ಮಾತಾಡೋಣ. ಸಿದ್ದಯ್ಯನವರು, ಸಾಲುಮರ ತಿಮ್ಮಪ್ಪನವರು, ಇಂಥ ಮಹನೀಯರು ಜನ್ಮ ಕೊಟ್ಟಿರ್ತಕ್ಕಂಥ ಮಣ್ಣು ನಮ್ಮ ಮಾಗಡಿ. ಈಗ ಎಲ್ಲರ ಹೆಸರಿನಲ್ಲೂ ಕೂಡ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡೋಣ. ಈಗ ನಾನು ಇದನ್ನ ಏನು KSRTC ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಅನ್ನ ಏನು ಕುದೂರಿನಲ್ಲಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಒಂದು ಸಾಲುಮರದ ತಿಮ್ಮಕ್ಕ ಅವರ ಸ್ಟ್ಯಾಚ್ಯೂನು ಕೂಡ ಆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ಹಾಗೆ ಇವರು ಸಿದ್ದಲಿಂಗಯ್ಯನವ್ರ ವಿಚಾರ ಹೇಳಿದ್ದಾರೆ, ಸಿದ್ದಯ್ಯನವ್ರ ವಿಚಾರ ಹೇಳಿದ್ದಾರೆ. ಅವ್ರದ್ದೆಲ್ಲರೂ ಕೂಡ ಗಮನ ಹರಿಸಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲರ ಹತ್ರನೂ ಸಮಾಲೋಚನೆ ಮಾಡಿ ಮಾಡ್ತೀವಿ.